ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಧ್ಯಾಗಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಹಬ್ಬ ಬರ್ತದೆ. ಎಲ್ಲ ಸಮಾಜದವ್ರಿಗೂ ಅವ್ರವ್ರದ ಹಬ್ಬಗಳು ಬರ್ತದೆ. ಅಂದರೆ ಒಂದೇ ಒಂದು ನಾಡಹಬ್ಬ ಕನ್ನಡ ರಾಜ್ಯೋತ್ಸವ ಅಂದರೆ 12 ತಿಂಗಳಲ್ಲಿ 11 ತಿಂಗಳು ಯಾವುದನ್ನು ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಹಬ್ಬ. ನಾನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರದಲ್ಲಿದ್ದೆ. ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಎರಡು ಸ್ಕೂಲ್ ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಕನ್ನಡ ರಾಜ್ಯೋತ್ಸವ ನೀವು ಬರಬೇಕಂತ ಕರೆದಿದ್ರು ನನ್ನ. ಆ ಕಾರ್ಯಕ್ರಮ ಅವತ್ತು ನಾನು ಫ್ಲಾಗ್ ಹಾಸ್ಟ್ ಮಾಡಿಬಿಟ್ಟು ಆ ಕಾರ್ಯಕ್ರಮ ಹೋಗಿದ್ದಮ್ಮ. ನೀನು ಹೇಳ್ದಕ್ಕೆ ಮಾತೇ ಕೇಳ್ತಾ ಇದ್ದೀನಿ. ನಾನು ಹೋಗುವಾಗ ಅಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಜಾಸ್ತಿ ಸರ್. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 95% ಅಲ್ಪಸಂಖ್ಯಾತರ ಮಕ್ಕಳಿದೆ. ಮಾತಾಡ್ತಾ ನಾನು ಕನ್ನಡ ಭಾಷಣ ಮಾಡಿ ಹೆಂಗಿರಬೇಕು ಏನಿರಬೇಕು ಕನ್ನಡದ ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಟ್ಟಿಗೆ ಅವ್ರು ಹೇಳಿದೆ ನಾವು. ಹಾಗಾಗಿ ಯಾರೋ ಕೊನೆಯದಲ್ಲಿ ಮಾತಾಡೋದು ಮುಗಿಯುವಾಗ ಆ ಸ್ಕೂಲ್ ಇದು ಮೇಸ್ಟ್ರು ಒಂದು ಸಾರ್ ಅಲ್ಪಸಂಖ್ಯಾತರಲ್ಲಿ ಜಾಸ್ತಿ ಇದೆ ಉರ್ದುದಲ್ಲಿ ಮಾತಾಡಿ ಅಂತ ಅವ್ನು ಬೈದೆ ಬಿಟ್ಟೆ. ನಾನು ನೀನೇನಾರು ಅಲ್ಪಸಂಖ್ಯಾತರಲ್ಲಿ ಇದ್ದಿದ್ದು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದೆ, ನೀನು ಬೇರೆ ಇದ್ದಿದ್ದಕ್ಕೆ ನಾನು ಬಿಡ್ತಾ ಇದ್ದೀನಿ. ಇವತ್ತು ಮಾತ್ರ ದಯಮಾಡಿ ತಪ್ಪೋ ಸರಿನೋ ಇವತ್ತು ಮಾತ್ರ ಎಲ್ಲರೂ ಕನ್ನಡವೇ ಮಾತಾಡಬೇಕಂತ ಅವತ್ತು ಅದು ಮಾಡಿದೆ ಮಾತು ತಾವು ಹೇಳ್ತಾ ಇರೋದು. ಏನಕ್ಕಂದರೆ ನಮಗೊಂಥರ ಹೆಮ್ಮೆ ಆಗ್ತದೆ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮಗೊಂಥರ ಹೆಮ್ಮೆ. ಅದು ನಾವು ಭಾಳ ಜನ ಈಗ ನಾರ್ತ್ ಇಂಡಿಯನ್ ನೋಡ್ತಾ ಇದ್ದೀವಿ. ನಾವು ಈಚೀಚೆಗೆ ಸ್ವಲ್ಪ ಏನು ಮಾಡ್ತಾರೆ, ಭಾಳ ಜನ ನಾರ್ತ್ ಇಂಡಿಯಾಯಿಂದಲೂ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟಾರೆ ಭಾಳ ವರ್ಷದಿಂದ. ಹಿಂದೆಯಿಂದ ಒಂದು 25-20 ವರ್ಷದಿಂದ ಸೆಟ್ಲ್ ಆಗಿ ಅವರು ಲೋಕಲಲ್ಲಿ ನಮ್ಮ ಜೊತೆ ಮಿಂಗಲ್ ಆಗಿಬಿಟ್ಟಿದ್ದಾರೆ. ಅವರು ಈಚೀಚೆಗೆ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಒಂಥರ ನಾಡಪ್ಪ. ಎಲ್ಲ ಸಮಾಜದವ್ರಿಗೂ ಒಂಥರ ನಾಡಪ್ಪ, ನಮ್ಮ ಹೆಮ್ಮೆ ಇದ್ದಂಗೆ. ಇವತ್ತು ನಮ್ಮ ಶಿವ ಅವ್ರು ಬಂದು ಈ ಕಾರ್ಯಕ್ರಮಕ್ಕೆ TV1 ಕನ್ನಡ ವತಿಯಿಂದ ಒಂದು ಅವಾರ್ಡ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ದಯಮಾಡಿ ನೀವು 5 ನಿಮಿಷಕ್ಕೋಸ್ಕರ ಬಂದು ಹೋಗ್ಬೇಕಂತ ನಮ್ಮ ಶಿವ ಅವರು ಇನ್ವಿಟೇಷನ್ ಕೊಟ್ಟರು. ನಾನು ಏನೋ ಮಾಮೂಲಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೆ. ಇಷ್ಟು ಅದ್ಭುತವಾಗಿ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಭಾಳಷ್ಟು ಮಾಹಿತಿ, ನಮ್ಗೆ ಯಾವ ಮಾಹಿತಿ ಇರಲಿಲ್ಲ, ಆ ಮಾಹಿತಿ ಇಲ್ಲಿಂದ ನಮ್ಗೆ ಸಿಕ್ತು. ಉದಾಹರಣೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಎಲ್ಲಂದರೆ ನಾವೆಲ್ಲ ಜಯಚಂದ್ರ ಸರ್, ಜಗದೀಶ್ ಶೆಟ್ಟರ್ ಅಂದರೆ ನಾವು ಹುಬ್ಬಳ್ಳಿಯವರಂತ ತಿಳ್ಕೊಂಡ್ರು. ಅಚ್ಚವ್ರು ಬಾಗಲಕೋಟಂತೆ. ಇಲ್ಲಿ ಬಂದಾದ್ಮೇಲೆ ಮಾಹಿತಿ ಬಂತು. ಅಂದರೆ ಭಾಳಷ್ಟು ದೇವಸ್ಥಾನಗಳಿರಲಿ, ಮಸೀದಿಗಳಿರಲಿ, ಭಾಳಷ್ಟು ಇಲ್ಲಿ ಮಾಹಿತಿಗಳ ಸಿಕ್ತು. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಿಮಗೆ ಶುಭಾಶಯನ ಕೋರಿ ಒಳ್ಳೆಯದಾಗಲಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬ ಧನ್ಯವಾದ.